ಹಾಯ್ ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಈ ಹಿಂದೆ ನಾವು ರಂಶ್ರೀ ಮುಗಳಿಯವರು ಬರೆದಂಥ ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಪುಸ್ತಕನ ವಾಚನ ಮಾಡ್ತಾ ಇದ್ವಿ. ಅದರಲ್ಲೀಗ ಸಾಹಿತ್ಯ ಚರಿತ್ರೆಯ ಪೂರ್ವ ಪೆಟ್ಟಿಗೆಯಲ್ಲಿ 5 ಪ್ರಕರಣ ಮತ್ತು ಪಂಪ ಪೂರ್ವ ಯುಗದಲ್ಲಿ 6ರಿಂದ 8ನೇ ಪ್ರಕರಣ ಮುಗಿದಿದೆ. ಈಗ ಪ್ರಕರಣ ಇದು ಅಧ್ಯಾಯ 3ರಲ್ಲಿ ಪಂಪ ಯುಗದಲ್ಲಿ ಪ್ರಕರಣ 9 ಬರುತ್ತೆ. ಪಂಪ ಯುಗದ ರೂಪುರೇಷೆ ಅಂತ 9ನೇ ಪ್ರಕರಣ ಬರುತ್ತೆ. ಅದನ್ನು ಇವತ್ತು ವಾಚನ ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನ್ ಒತ್ತಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಕೆಸೆಟ್ಟು ಟೆಟ್ಟು ಮತ್ತು ಅದೇ ರೀತಿ PCPSIಗೆ ಪ್ರಿಪೇರ್ ಆಗ್ತಾಯಿದ್ರೆ ಅವರಿಗೆ ನಮ್ಮ ಚಾನಲ್ನ ಶೇರ್ ಮಾಡಿ. ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಒತ್ತಿ. ಅದೇ ರೀತಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ. ಮತ್ತು ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮರಿಬೇಡಿ. ಈಗ ಬನ್ನಿ, ಪ್ರಕರಣ 9 ಪಂಪ ಪೂರ್ವಯುಗದ ರೂಪುರೇಷೆ ನೋಡ್ಕೊಂಡು ಹೋಗೋಣ. ಅದರಲ್ಲಿ ಪಂಪ ಯುಗದಲ್ಲಿ ಬರುತ್ತಿದ್ದು ಅಂದರೆ ಅಧ್ಯಾಯ 3ರಲ್ಲಿ 9ನೇ ಪ್ರಕರಣ ಪಂಪ ಯುಗದ ರೂಪುರೇಷೆ ಅಂತ 9ನೇ ಪ್ರಕರಣ. ಇದನ್ನು ವಾಚನ ಮಾಡ್ಕೊಂಡು ಹೋಗೋಣ. ಈಗ ಬನ್ನಿ. ಆದಿಪಂಪನಿಂದ ಬಸವೇಶ್ವರನವರೆಗೆ ಈ ಯುಗದ ಹರವನ್ನು ಇಟ್ಟುಕೊಂಡಿದೆ. ಕಾಲದೃಷ್ಟಿಯಿಂದ 10ನೇ ಶತಮಾನದ ಪೂರ್ವಾರ್ಧದಿಂದ 12ರ ಉತ್ತರಾರ್ಧವರೆಗೆ ಇದು ಸಾಗುತ್ತದೆ. ಪಂಪ ಪೂರ್ವಯುಗದಲ್ಲಿ ಬೆಳೆಯುತ್ತಾ ಬಂದ ಪ್ರೌಢ ಸಾಹಿತ್ಯದ ಸಂಪ್ರದಾಯವು ಪಂಪಯುಗದಲ್ಲಿ ಸ್ಥಿರವಾಗಿ ಕಾಲೂರಿ ತಲೆ ಎತ್ತಿ ನಿಂತಿದೆ. ಕವಿರಾಜ ಮಾರ್ಗವೊಂದೇ ಆ ಮೊದಲ ಉಪಲಬ್ಧ ಕೃತಿ. ಉಳಿದೆಲ್ಲವೂ ಹೆಚ್ಚಾಗಿ ಉಲ್ಲೇಖಗಳು. ಈ ಯುಗದಲ್ಲಿ ಉಪಲಬ್ಧ ಗ್ರಂಥಗಳು ಹೆಚ್ಚಾಗಿವೆ, ಬರೀ ಉಲ್ಲೇಖಗಳು ಕಡಿಮೆಯಾಗಿವೆ. ಹಿಂದಿನ ಯುಗದ ಕಾವ್ಯಶಿಖರಗಳು ಮಂಜಿನ ಮುಸುಕಿನಲ್ಲಿ ಮರೆಯಾಗಿದ್ದರೆ ಈ ಯುಗದಲ್ಲಿ ಹಲಕೆಲವು ಎತ್ತರವಾದ ಶಿಖರಗಳು ನಿಚ್ಚಳವಾಗಿ ಕಣ್ಣಿಗೆ ಬೀಳುತ್ತವೆ, ನಲಿವನ್ನು ಬೆರಗನ್ನು ಉಂಟು ಮಾಡುತ್ತವೆ. ಈ ಯುಗದ ಪ್ರಮುಖ ಗ್ರಂಥಕಾರರ ಪಟ್ಟಿಯನ್ನು 81-82ನೇ ಪುಟಗಳಲ್ಲಿ ಕೊಟ್ಟಿದೆ. ಈ ಯುಗದಲ್ಲಿ ಕಾಲದೃಷ್ಟಿಯಿಂದ ಚರ್ಚೆಗೆ ಕಾರಣರಾದವರು ಮುಖ್ಯವಾಗಿ ನಾಗವರ್ಮ ಮತ್ತು ನಾಗಚಂದ್ರ ಇವರು. ಕರ್ಣಪಾರ್ಯ, ಬ್ರಹ್ಮಶಿವ ಇವರ ಕಾಲಚರ್ಚೆಯು ಇದರಲ್ಲಿ ತೊಡಗಿಕೊಂಡಿದೆ. ನಾಗವರ್ಮರು ಎಷ್ಟು ಮಂದಿ ಎಂಬ ವಾದವೂ ತಲೆ ಎತ್ತಿದೆ. ನಾಗವರ್ಮ ಸಮಸ್ಯೆಯನ್ನು ಕೊನೆಯದಾಗಿ ಬಗೆಹರಿಸಲು ಕಣ್ಣ ಮುಂದಿನ ಸಾಮಗ್ರಿ ಸಾಲದು. ಇದ್ದ ಸಾಮಗ್ರಿ ಛಂದೋಮುದಿಯ ಶುದ್ಧ ಪಾಠದ ಅಭಾವ ಮುಂತಾದ ಕಾರಣಗಳಿಂದ ನಿರ್ಣಯವನ್ನು ಕುಂಠಿತಗೊಳಿಸುತ್ತದೆ. ಈ ಸಮಸ್ಯೆಯ ಜಟಿಲತೆಯನ್ನು ತಿದ್ದುಕೊಳ್ಳಬೇಕಾದರೆ ಈವರೆಗಿನ ಬರವಣಿಗೆಯನ್ನು ಓದಿ ನೋಡಬೇಕು. ಭಿನ್ನ ಪಕ್ಷಗಳ ಅಭಿಪ್ರಾಯವನ್ನು ಅರಿತುಕೊಳ್ಳಬೇಕು. ನಾಗವರ್ಮರಿಬ್ಬರು ಬೇರೆ ಬೇರೆ ಕಾಲಕ್ಕಿದ್ದವರು. ಮೂರನೆಯವನೊಬ್ಬನು ಇರಬಹುದೆಂಬ ಸಂದೇಹಕ್ಕೆಡೆಯಿದೆ ಎಂದು ಕವಿಚರಿತೆಕಾರರು ಹೇಳಿದ್ದಾರೆ. ಎಲ್ಲ ಗ್ರಂಥಗಳನ್ನು ಬರೆದ ನಾಗವರ್ಮನೊಬ್ಬನೇ ಇದ್ದನೆಂದು ವೆಂಕಟ ಸುಬ್ಬಯ್ಯನವರು ಸಾಧಿಸಿದ್ದಾರೆ. ಛಂದೋಬುದಿಯ ನಾಗವರ್ಮ ಬೇರೆ, ಕಾದಂಬರಿಯ ನಾಗವರ್ಮ ಬೇರೆ ಎಂದು ಚೆನ್ನಕೇಶವ ಅಯ್ಯಂಗಾರರು ವಾದಿಸಿದ್ದಾರೆ. ಅವರಿಬ್ಬರು ಒಬ್ಬನೇ ನಾಗವರ್ಮನೆಂದು ರಾಜಪುರೋಹಿತರು ನಿರ್ಣಯಿಸಿದ್ದಾರೆ. 10ನೇ ಶತಮಾನದ ಮೊದಲಲ್ಲಿ 2 ಗ್ರಂಥಗಳನ್ನು ರಚಿಸಿದ 1ನೇ ನಾಗವರ್ಮ ಒಬ್ಬನೇ ಎಂದು, 12ನೇ ಶತಮಾನದಲ್ಲಿ 2ನೇ ನಾಗವರ್ಮನೇ ಬೇರೆ ಎಂದು ಗೋವಿಂದ ಪೈಗಳು ಅಭಿಪ್ರಾಯಪಟ್ಟಿದ್ದಾರೆ. ಈ ಸಮಸ್ಯೆಯ ವಿಸ್ತಾರವಾದ ವಿವೇಚನೆ ಇಲ್ಲಿ ಸಾಧ್ಯವಿಲ್ಲ. ನಮಗೆ ಒಪ್ಪಿಗೆಯಾದ ಕೆಲವು ಅಂಶಗಳನ್ನು ತಿಳಿಸಬಹುದು. ಇಬ್ಬರು ನಾಗವರ್ಮರಿದ್ದರೆಂಬುದು ಹಲವು ಕಾರಣಗಳಿಂದ ಸಿದ್ಧವಾಗುತ್ತದೆ. ಅವುಗಳಲ್ಲಿ ಪ್ರಬಲ ಕಾರಣವೆಂದರೆ ಮತವಿಚಾರ. ಛಂದೋಬುದಿ ಕಾದಂಬರಿಗಳ ನಾಗವರ್ಮನ ವೈದಿಕ ಬ್ರಾಹ್ಮಣನಾದರೆ ವಸ್ತುಕೋಶ ಕಾವ್ಯಾವಲೋಕನಾದಿಗಳ ನಾಗವರ್ಮನು ಜೈನ ಬ್ರಾಹ್ಮಣನಾಗಿದ್ದಾನೆ. ಕನಿಷ್ಠ ಪಕ್ಷಕ್ಕೆ 1ನೇ ನಾಗವರ್ಮನು ವೈದಿಕನೋ ಜೈನನೋ ಎಂಬ ಸಂಶಯಕ್ಕೆಡೆ ಇದ್ದರೆ 2ನೇ ನಾಗವರ್ಮನು ನಿಸ್ಸಂಶಯವಾಗಿ ಜೈನನೆಂಬುದಕ್ಕೆ ಒಪ್ಪಬೇಕು. 1ನೇ ನಾಗವರ್ಮನ ಮತ ವಿಷಯದಲ್ಲಿ ಸಂಶಯವೂ ಸಹ ಗುರುಗಳ್ ನೆಗಳ್ದಿ ಜೀತ ವೀರಸೇನರ್ ಎಂಬ ಒಂದೇ ಒಂದು ತೆಳ್ಳನೆಯ ಆಧಾರದಿಂದ ಉಂಟಾಗಿದ್ದು, ಉಳಿದೆಲ್ಲ ಆಧಾರಗಳು ಆ ಸಂಶಯವನ್ನು ನಷ್ಟಗೊಳಿಸುವ ರೀತಿಯಲ್ಲಿದೆ. ಇತರ ಕಾರಣಗಳಲ್ಲಿ 2ನೇ ನಾಗವರ್ಮ ತನಗೆ ಮೊದಲಿಂಗನಾದ ನಾಗವರ್ಮನೊಬ್ಬನ ಉಲ್ಲೇಖ ಮಾಡಿದ್ದು, ಇಬ್ಬರ ಬಿರುದುಗಳಲ್ಲಿಯ ಭೇದ, ವಿಶೇಷವಾಗಿ ಅಭಿನವ ಶರ್ಮ ವರ್ಮ ಎಂಬ 2ನೇ ನಾಗವರ್ಮನ ಬಿರುದು 1ನೇ ನಾಗವರ್ಮನಲ್ಲಿ ದೊರೆಯದಿದ್ದುದು ಚಾರಿತ್ರಿಕ ವಿವರಗಳಲ್ಲಿಯ ಭೇದ. ಇವನ್ನು ಗಮನಿಸಬೇಕು. 1ನೇ ನಾಗವರ್ಮ ಒಬ್ಬನೋ ಅಥವಾ ಇಬ್ಬರೋ ಎಂಬುದು ಸ್ಪಷ್ಟವಾಗದೆ ಅವನ ಕಾಲ ವಿಚಾರವು ತಿಳಿಯದು. ಆದರೆ ಸ್ಪಷ್ಟವಾಗುವುದು ಸುಲಭವೇನಲ್ಲ. ಛಂದೋಮುದಿ ಹಾಗೂ ಕಾದಂಬರಿಗಳನ್ನು ನಿರೂಪಿಸಿದರೆ ಗ್ರಂಥ ವಿಷಯ, ಪ್ರತಿಪಾದನೆ, ಶೈಲಿ ಮುಂತಾದರಲ್ಲಿ ಹೋಲಿಕೆಗೆ ಅವಕಾಶವಿಲ್ಲವೆನ್ನಷ್ಟು ಭೇದಗಳು ಎದ್ದು ತೋರಿದರೂ ಸಾಮ್ಯದ ಅಂಶಗಳು ತಿಳಿದಷ್ಟು ಕವಿಚರಿತ್ರೆ ಮತ್ತು ವ್ಯಕ್ತಿ ಸ್ವರೂಪದಲ್ಲಿ ಅಡಕವಾಗಿದೆ. ಮುಖ್ಯವಾದ ಭೇದವು ಆಶ್ರಯದಾತನಿಂದ ಉಂಟಾಗಿದೆ. ಛಂದೋಮುದಿಯಲ್ಲಿ ಅರಸಂ ರಕ್ಕಸಗಂಗಂ ಆಗಿದ್ದರೆ ಕಾದಂಬರಿಯಲ್ಲಿ ಕೃತಿಪತಿ ನರೇಂದ್ರ ಚಂದ್ರಂ ಎಂದಿದೆ. ಈ ಭೇದವನ್ನು ತೊಡೆದುಹಾಕಲು ಛಂದೋಮುದಿಯಲ್ಲಿಯ ಚಾರಿತ್ರಿಕವಾದ ಆ 2 ಪದ್ಯಗಳು ಕವಿಕೃತವಾಗಿರದೆ ಪ್ರಕ್ಷೇಪವೆನ್ನಬಹುದಾಗುತ್ತದೆ.
ಎನ್ನಬೇಕಾಗುತ್ತದೆ ಹಾಗೂ ಒಂದರಲ್ಲಿ ಉಲ್ಲೇಖ ಇನ್ನೊಂದರಲ್ಲಿ ಅನುಲ್ಲೇಖ ಎಂಬುದನ್ನು ಬಾಧಕ ಯುಕ್ತಿಗಾಗಿ ಬಳಸದೇ ಇರಬೇಕಾಗುತ್ತದೆ. ಇವೆರಡೂ ಅಸಾಧ್ಯವಲ್ಲ. ರಾಜ ಪುರೋಹಿತರು ತೋರಿದಂತೆ ಚಂದ್ರನೆಂದರೆ ಚಾಲುಕ್ಯ, ಒಂದನೇ ಸೋಮೇಶ್ವರ ನೆಂದಾದರೆ ಎರಡು ಗ್ರಂಥಗಳಲ್ಲಿ ದೊರೆತ ಚಾರಿತ್ರಿಕ ವಿವರಗಳ ಹೊಂದಿಕೆಯಾಗಿ ಒಬ್ಬನೇ ನಾಗವರ್ಮನು ಅವುಗಳ ಕರ್ತೃವಾಗಿ 11ನೇ ಶತಮಾನದ ಮಧ್ಯದಲ್ಲಿ ಬಾಳಿದನೆಂದು ಹೇಳಬಹುದು. ಗೋವಿಂದ ಪೈಗಳು ಸೂಚಿಸಿದಂತೆ ಚಂದ್ರನು ಶಿಲಾಹಾರ ಚಂದ್ರನಾದರೆ 1ನೇ ನಾಗವರ್ಮನು 11ನೇ ಶತಮಾನದ ಮೊದಲಿನವನಾಗುತ್ತಾನೆ. ಇದೇನೇ ಇದ್ದರೂ ಚಂದೋಂಬುದಿ ಕಾದಂಬರಿಗಳ ನಾಗವರ್ಮ ನೊಬ್ಬನೇ ಇರುವ ಸಂಭವವು ಹೆಚ್ಚಾಗಿದೆ ಎಂದು ತಾತ್ಪರ್ಯವಾಗಿ ನಮಗೆ ತೋರುತ್ತದೆ. ನಾಗಚಂದ್ರನ ಕಾಲ ವಿಚಾರದಲ್ಲಿ ನಾಗವರ್ಮ ಹಾಗೂ ಇತರರ ಕಾಲ ವಿಚಾರವು ಸೇರಿಕೊಂಡಿದೆ. ಮತಭೇದಕ್ಕೆ ಅವಕಾಶ ಉಂಟಾಗಿದೆ. ಅವನ ಕಾಲ ಸುಮಾರು 1100 ಎಂದು ಕವಿಚರಿತ್ರಕಾರರು, 1040ಕ್ಕೆ ಹಿಂದಿನದೆಂದು ವೆಂಕಟ ಸುಬ್ಬಯ್ಯ ಅವರು, 1140 ಎಂದು ಗೋವಿಂದ ಪೈಗಳು ಅಭಿಪ್ರಾಯಪಟ್ಟಿದ್ದಾರೆ. ಇವರೆಲ್ಲರ ಅಭಿಪ್ರಾಯಗಳನ್ನು ಚರ್ಚಿಸಿ ಹೊಸ ಆಧಾರಗಳನ್ನು ಉಲ್ಲೇಖಿಸಿ ನಾಗಚಂದ್ರನು 1140ರಲ್ಲಿ ಪಂಪ ರಾಮಾಯಣವನ್ನು ರಚಿಸಬೇಕೆಂದು ಡಿ.ಎಲ್. ನರಸಿಂಹಾಚಾರ್ಯರು ಪಂಪ ರಾಮಾಯಣ ಸಂಗ್ರಹದ ಪೀಠಿಕೆಯಲ್ಲಿ ನಿರ್ಣಯಿಸಿದ್ದಾರೆ. 11ನೇ ಶತಮಾನದ ಮೊದಲಿನ ಇಲ್ಲವೇ ನಡುವಿನ ಕಾಲದಲ್ಲಿ ನಾಗಚಂದ್ರನನ್ನು ಇರಿಸುವುದಕ್ಕೆ ಕಾರಣಗಳು ಸಬಲವಾಗಿಲ್ಲ. 11ನೇ ಶತಮಾನದ ಕೊನೆಯಿಂದ 12ನೇ ಶತಮಾನದ ಮೊದಲಲ್ಲಿ ಅವನು ಜೀವಿಸಿದ್ದು ಗ್ರಂಥಗಳನ್ನು ಬರೆದನೆಂಬುದಕ್ಕೆ ಹೆಚ್ಚು ಆಧಾರಗಳು ಪೋಷಕವಾಗಿವೆ. ಕಾವ್ಯಾವಲೋಕನಕಾರನಾದ 2ನೇ ನಾಗವರ್ಮನು 12ನೇ ಶತಕದ ಮಧ್ಯಕಾಲದವನು ಎಂದು ನಾವು ಗ್ರಹಿಸಿದ್ದೆವು. ಆದರೆ ಅವನ ವರ್ಧಮಾನ ಪುರಾಣವು ಉಪಲಬ್ಧವಾಗಿ ಪ್ರಕಟವಾದ ಮೇಲೆ ಅವನ ಕಾಲ ವಿಚಾರವು ಖಚಿತವಾದಂತೆನಿಸಿಯೂ ಕೆಲವು ಪ್ರಶ್ನಾರ್ಥಕಗಳಿಗೆ ಅವಕಾಶ ಕೊಟ್ಟಿದೆ. ಈ ವರ್ಧಮಾನ ಪುರಾಣವನ್ನು ಅವನು ಬರೆದು ಮುಗಿಸಿದ ಕಾಲವನ್ನು ಸಾಮಾನ್ಯ ಶಕ 964 ಅಂದರೆ ಕ್ರಿಸ್ತಶಕ 1042 ಎಂದು ಹೇಳಿದ ಪದ್ಯದಲ್ಲಿ ವಸು ವರ್ಗಾಂಕ ಎಂಬಲ್ಲಿಯ ಅಂಕಸೂಚನೆ ಪ್ರಸಿದ್ಧ ಕ್ರಮದಿಂದ ಇಲ್ಲ. ಪಂಪ ರಾಮಾಯಣದಿಂದ ಈ ನಾಗವರ್ಮನು ತನ್ನ ಭಾಷಾಭೂಷಣದಲ್ಲಿ ಪ್ರಯೋಗವನ್ನು ತೆಗೆದುಕೊಂಡಿರುವುದರಿಂದ ನಾಗಚಂದ್ರನ ಕಾಲವು 1042ಕ್ಕೆ ಹಿಂದೆ ಹೋಗುತ್ತದೆ. ಅಂದರೆ ಕವಿಚರಿತ್ರಕಾರರು ನಿರ್ಧರಿಸಿದ ಅವನ ಕಾಲ ಸುಮಾರು 1100 ಎಂಬುದಾಗಲಿ, ಗೋವಿಂದ ಪೈ ಡಿ.ಎಲ್.ಎನ್. ಅವರು ಗೊತ್ತುಪಡಿಸಿದ 1140 ಎಂಬುದಾಗಲಿ ನಿಲ್ಲುವುದಿಲ್ಲ. ವೆಂಕಟ ಸುಬ್ಬಯ್ಯನವರ ನಿರ್ಧಾರ ಮಾತ್ರ ಸರಿ ಹೋಗುತ್ತದೆ. ಆದರೆ ಕರ್ಣಪಾರ್ಯನು ಸುಮಾರು 1140ರಲ್ಲಿ ಇದ್ದವನಾದರೆ ಅವನಿಗೆ ನಾಗಚಂದ್ರನು ಅದ್ಯತನ ಅಂದರೆ ಒಂದು ತಲೆ ಹಿಂದಿನವನು ಅಥವಾ ಸಮಕಾಲೀನನು ಆಗುವುದು ಹೇಗೆ ಎಂಬ ಪ್ರಶ್ನೆ ಹುಟ್ಟುತ್ತದೆ. ಆಮೇಲೆ ಇದೇ ನಾಗವರ್ಮನು ತನ್ನ ಭಾಷಾಭೂಷಣದಲ್ಲಿ ನಯಸೇನನ ದೀರ್ಘೋಕ್ತಿ ಎಂಬ ಸೂತ್ರವನ್ನು ರಚಿಸಿದ್ದಾನೆ. ಅದಕ್ಕೆ ಬರೆದ ವೃತ್ತದಲ್ಲಿ ಇದು ನಯಸೇನ ಮುನಿಯ ಮತವೆಂದು ವಿವರಿಸಿದ್ದಾನೆ. ಧರ್ಮಾಮೃತದ ನಯಸೇನಿಗೂ ಮುನಿಯಾಗಿದ್ದನು. ಅವನೇ ಇವನಾಗಿದ್ದರೆ 1042ರ ಹಿಂದು ಮುಂದು ತನ್ನ ವ್ಯಾಕರಣ ಸೂತ್ರಗಳನ್ನು ಬರೆದ ನಾಗವರ್ಮನು 1112ರಲ್ಲಿ ಧರ್ಮಾಮೃತವನ್ನು ಬರೆದು ಮುಗಿಸಿದ ನಯಸೇನ ಪ್ರಮಾಣವನ್ನು ಹೇಳಲಾರ. ನಾಗವರ್ಮ ಉಲ್ಲೇಖಿಸಿದ ನಯಸೇನ ಬೇರೊಬ್ಬ ಎಂಬ ಊಹೆ ಮಾಡಬೇಕಾಗುತ್ತದೆ. ಇದನ್ನೆಲ್ಲ ಗಮನಕ್ಕೆ ತಂದು ಸದ್ಯದ ಮಟ್ಟಿಗೆ ನಾವು ಸುಮಾರು 1150 ಎಂಬ ಮೊದಲಿನ ಕಾಲವನ್ನೇ 2ನೇ ನಾಗವರ್ಮನಿಗೆ ಇಟ್ಟುಕೊಂಡು 1042 ಎಂಬುದನ್ನು ಪ್ರಶ್ನೆ ಚಿಹ್ನೆಯೊಡನೆ ಇರಿಸಿದ್ದೇವೆ. ನಾಗವರ್ಮನ ಈ ವರ್ಧಮಾನ ಪುರಾಣದಿಂದ ವತ್ಸರಾಜ ಚರಿತಾಗಮವನ್ನು ಬರೆದ ಇನ್ನೊಬ್ಬ ನಾಗವರ್ಮನ ವಿಷಯ ತಿಳಿಯುತ್ತದೆ. ಇವನ ಆಕೃತಿ ದೊರೆಯುವವರೆಗೆ ಈ ಹೊಸ ನಾಗವರ್ಮನ ಕಾಲಾದೇಶದ ವಿಚಾರದಲ್ಲಿ ನಾವು ಅಜ್ಞಾನಿಗಳಾಗಿಯೇ ಉಳಿಯಬೇಕಾಗಿದೆ. ಇದನ್ನಲ್ಲದೆ ಕಾವ್ಯ ಪ್ರಾರಂಭದಲ್ಲಿಯೇ ಹೊಗಳಿಸಿಕೊಂಡ ರಘುವಂಶ ಮಹಾಪುರಾಣ ಕರ್ತೃ ಶ್ರೀವಿಜಯ ಸುಲೋಚನಾಚರಿತವನ್ನು ಬರೆದ ನಾಗದೇವ ಕವೀಂದ್ರ ಇವರು ಹರಿವಂಶವನ್ನು ರಚಿಸಿದ ಗುಣವರ್ ಮತ್ತು ಪ್ರಖ್ಯಾತರಾದ ಪೊನ್ನ ಪಂಪರನ್ನು ಇವರೊಂದಿಗೆ ಹೊಸದಾಗಿ ಉಲ್ಲೇಖ ಹೊಂದಿರುತ್ತಾರೆ. ಹೀಗೆ ಈ ವರ್ಧಮಾನ ಪುರಾಣವು ಕನ್ನಡ ಸಾಹಿತ್ಯದ ಅಭ್ಯಾಸಿಗಳ ಕುತೂಹಲವನ್ನು ಕೆರಳಿಸಿ ಕೆಲವು ಸಂದೇಹಗಳನ್ನು ಹುಟ್ಟಿಸಿದರೂ ಅವನ ಜ್ಞಾನವು ವರ್ಧಮಾನವಾಗುವುದಕ್ಕೆ ಸಹಾಯಕವಾಗಿದೆ. 10ನೇ ಶತಮಾನದಿಂದ 12ನೇ ಶತಮಾನದ ಮಧ್ಯದವರೆಗಿನ ಕಾಲವು ರಾಜಕೀಯ ಮುಂತಾದ ದೃಷ್ಟಿಯಿಂದ ಉಜ್ವಲವಾದರೂ ಅಸ್ಥಿರವಾದ್ದು. ಅರಸು ಮಣಿತನಗಳು ಮತಗಳು ಆ ಕಾಲದಲ್ಲಿ ಏಳು ಬೀಳನ್ನು ಅನುಭವಿಸಿರುತ್ತವೆ. ಆದರೂ ವೀರಸ್ವತವು ಕನ್ನಡ ನಾಡನ್ನು ಆಕ್ರಮಣದಿಂದ ಕಾಯ್ದುಕೊಂಡು ಬಂದು ಮತಧರ್ಮಗಳಿಗೆ ಉದಾರ ಆಶಯವನ್ನು ನೀಡಿದ್ದು ಕಂಡುಬಂದಿದೆ. 8ನೇ ಶತಮಾನದಲ್ಲಿ ತಲೆ ಎತ್ತಿ 9ನೇ ಶತಮಾನದಲ್ಲಿ ಹೆಸರು ಪಡೆದು ರಾಷ್ಟ್ರಕೂಟ ವಂಶವು 11ನೇ ಶತಮಾನದಲ್ಲಿ ದಿಗ್ವಿಜಯವನ್ನು ಹೊಂದಿ ವೈಭವದ ಎತ್ತರವನ್ನು ಮುಟ್ಟಿ ಬೆಳಗುತ್ತಲೇ ಕೆಳಗೆ ಬಿದ್ದಿತು. ಈ ವಂಶದಲ್ಲಿ ಹಿಂದೆ ನೃಪತುಂಗನು ಲೋಕಪ್ರಸಿದ್ಧನಾದಂತೆ ಈಗ 3ನೇ ಕೃಷ್ಣನು
ಹೆಸರುವೆತ್ತನು. ಉತ್ತರದ ಚೇದಿ, ದಕ್ಷಿಣದ ಚೋಳ ಮುಂತಾದ ರಾಜರನ್ನು ಗೆದ್ದು ಅವನು ರಾಷ್ಟ್ರಕೂಟ ರಾಜ್ಯದ ಮೇರೆಗಳನ್ನು ಹಿಗ್ಗಲಿಸಿದನು ಅಥವಾ ಅಗಲಿಸಿದನು. ಈ ವಿಸ್ತಾರವಾದ ಸಾಮ್ರಾಜ್ಯದ ಭಾಗಗಳನ್ನು ಮಾಂಡಲಿಕರು ಆಳುತ್ತಿದ್ದರು. ಇವರಲ್ಲಿ ತಲಕಾಡಿನ ಗಂಗರು, ವೇಮುಲವಾಡದ ಚಾಲುಕ್ಯರು ಪ್ರಮುಖರಾಗಿದ್ದು ರಾಷ್ಟ್ರಕೂಟ ಸಾಮ್ರಾಜ್ಯಕ್ಕೆ ಆಧಾರ ಸ್ತಂಭವಾಗಿದ್ದರು. ತಮ್ಮ ಶಕ್ತಿಯುಕ್ತಿಗಳಿಂದಲೂ ಆಪ್ತ ಸಂಬಂಧದ ಸಲುಗಿಂದಲೂ ಇವರು ಹೆಸರಿಗೆ ಸಾಮಂತರಾದರು. ಸಾಮ್ರಾಜ್ಯದ ಅಳಿವು ಉಳಿವುಗಳು ತಮ್ಮ ಕೈಯಲ್ಲಿದ್ದಂತೆ ಮೆರೆಯುವ ಸ್ವತಂತ್ರ ಪ್ರಭುಗಳಾಗಿದ್ದರು. ಆದಿಪಂಪನ ಪೋಷಕನಾದ 2ನೇ ಅರಿಕೇಸರಿ ರಾಷ್ಟ್ರಕೂಟ 3ನೇ ಕೃಷ್ಣನ ಸಾಮಂತನಾಗಿದ್ದರೂ ಸಾಮ್ರಾಟನ ಬಿರುದಿನಿಂದ ನಡೆಯುತ್ತಿದ್ದಿರಬೇಕು. ಜನಕ್ಕೆ ಬೇಡಾದ ಕಾಮುಕ ದೊರೆಯನ್ನು ಕಿತ್ತೊಗೆದು ಹೋರಾಡಿ ಬೇರೊಬ್ಬನನ್ನು ರಾಷ್ಟ್ರಕೂಟ ಚಕ್ರವರ್ತಿಯನ್ನಾಗಿರಿಸಿದ ಶ್ರೇಯಸ್ಸು ಅರಿಕೇಸರಿಯದು. 10ನೇ ಶತಮಾನದ ಕೊನೆಗೆ ರಾಷ್ಟ್ರಕೂಟರ ದೌರ್ಬಲ್ಯ ಸಾಧಿಸಿ ಬದಾಮಿ ಚಾಲುಕ್ಯರ ವಂಶಜರು ಅವರ ಮೇಲಿನ ಸೇಡು ತೀರಿಸಿ ಸ್ವತಂತ್ರ ರಾಜ್ಯರಾದರು. ಕಲ್ಯಾಣ ಚಾಲುಕ್ಯರ ವಂಶವು ತಲೆದೋರಿತು. ಚೋಳರ ಹೊಡೆತಕ್ಕೆ ಸಿಕ್ಕು ಗಂಗರಾಜ್ಯವು ನಿಸ್ಸತ್ವವಾಯಿತು. 11ನೇ ಶತಮಾನದಿಂದ ರಾಜಕೀಯ ಸಾಮಾಜಿಕ ಜೀವನದಲ್ಲಿ ಹೊಸ ಮನ್ವಂತರವು ಮೊದಲಾಯಿತು. 11ನೇ ಹಾಗೂ 12ನೇ ಶತಮಾನದಲ್ಲಿ ಎಲ್ಲ ಕಡೆಯಲ್ಲಿ ಯುದ್ಧದ ಮೇಲೆ ಯುದ್ಧಗಳು ಆದವು. ರಾಜಕೀಯ ರಂಗದಲ್ಲಿ ಚಾಲುಕ್ಯರಿಗೂ ಚೋಳರಿಗೂ ಸತತವಾಗಿ ಕಾಳಗಗಳು ನಡೆಯುತ್ತಿದ್ದವು. ಜಯಶ್ರೀ ಒಮ್ಮೆ ಇವರಿಗೆ ಒಲಿಯುತ್ತಿದ್ದಳು. ಒಟ್ಟಿನಲ್ಲಿ ಶೂರಧೀರರಾದ ಚಾಲುಕ್ಯ ರಾಜರು, ವಿಶೇಷವಾಗಿ ಶಕಪುರುಷನಾದ 6ನೇ ವಿಕ್ರಮಾದಿತ್ಯನು ಚೋಳರನ್ನು ಹಿಮ್ಮೆಟ್ಟಿಸಿ ಕರ್ನಾಟಕವನ್ನು ಸಂರಕ್ಷಿಸಿದರು. ಧಾರ್ಮಿಕ ದೃಷ್ಟಿಯಿಂದ ಈ ಯುಗವನ್ನು ನೋಡಿದರೆ ಹಬ್ಬುತ್ತಿರುವ ಜೈನ ಮತಕ್ಕೆ ಹೊರನಾಡಿನ ಶೈವರಾಜರಿಂದ ಧಕ್ಕೆ ತಗುಲಿದರೂ ಒಳನಾಡಿನಲ್ಲಿ ವೈದಿಕ ಮತಗಳು ನೋಡಿ ಅದಕ್ಕೆ ಪ್ರೋತ್ಸಾಹವು ದೊರೆಯುತ್ತಲೇ ಇದ್ದಿತು. 11ನೇ ಶತಮಾನದಲ್ಲಿ ರಾಷ್ಟ್ರಕೂಟರು ಗಂಗರು ಜೈನ ಧರ್ಮಕ್ಕೆ ವಿಶೇಷವಾಗಿ ಪೋಷಕರಾಗಿದ್ದರು. 10ನೇ ಶತಮಾನದ ಕೊನೆಯ ಭಾಗದಲ್ಲಿ ವೀರಚಾಮುಂಡರಾಯನಿಂದ ಶ್ರವಣಬೆಳಗೊಳದಲ್ಲಿ ಭವ್ಯವಾದ ಗೊಮ್ಮಟೇಶ್ವರ ಮೂರ್ತಿಯ ಪ್ರತಿಷ್ಠೆಯಾಯಿತು. ಜೈನರಿಗೂ ಇತರರಿಗೂ ಸ್ಫೂರ್ತಿ ಕೇಂದ್ರವಾದ ಕಲಾ ನಿರ್ಮಿತಿಯಾಯಿತು. 10ನೇ ಶತಮಾನವೆಂದರೆ ಶೈವ ವೈಷ್ಣವ ಧರ್ಮಗಳ ಪ್ರಸಾರವು ಹೆಚ್ಚಾಗಿ ಜೈನ ಧರ್ಮವು ಕುಂದಿದ ಕಾಲ ಎಂಬೊಂದು ಅಭಿಪ್ರಾಯವಿದೆ. ರಾಜಾಶ್ರಯದ ದೃಷ್ಟಿಯಿಂದ ಈ ಶತಮಾನದಲ್ಲಿ ಜೈನ ಧರ್ಮವು ಕುಂದಿತೆಂದು ಹೇಳಿದರೆ ಸರಿಯಾಗದು. ಶೈವ ವೈಷ್ಣವ ಧರ್ಮಗಳ ಪ್ರಸಾರವನ್ನು ಮಾಡಿದ ರಾಜರು ಜೈನ ಧರ್ಮವನ್ನು ಪುರಸ್ಕರಿಸಿದರು. ಪಂಡಿತರಲ್ಲಿ ಮತೀಯ ಸಂಘರ್ಷಗಳು, ವಾದ ವಿವಾದಗಳು ನಡೆದಿರಬೇಕು. ಜೈನ ಪ್ರಚಾರಕ ವಾದ ಸರಣಿಗೆ ಪುಟ ದೊರೆತಿರಬೇಕು. ಸೋಮದೇವನ ಯಶಸ್ತಿಲಕ ಚಂಪು ಇದನ್ನು ತಿಳಿಸುತ್ತದೆ. 11ನೇ ಶತಕದಿಂದ ಮಾತ್ರ ಜೈನ ಧರ್ಮಕ್ಕೆ ಶೈವರಾದ ಚೋಳರಿಂದ ರಾಜಕೀಯ ಆಘಾತಗಳು, ವೈದಿಕ ಹಾಗೂ ಅವೈದಿಕ ಭಕ್ತಿ ಪಂಥಗಳಿಂದ ಧಾರ್ಮಿಕ ಒತ್ತಡಗಳು ಹೆಚ್ಚುತ್ತಾ ಸಾಗಿದವು. ಚಾಲುಕ್ಯರು ತಮ್ಮ ಪ್ರಬಲ ವೈರಿಗಳಾದ ಚೋಳರನ್ನು ತಡೆಗಟ್ಟಿ ಕರ್ನಾಟಕವನ್ನು ಅತಿಕ್ರಮಣದಿಂದ ಮುಕ್ತ ಮಾಡಿದ್ದಲ್ಲದೆ ಜೈನ ಧರ್ಮಕ್ಕೆ ಸಂರಕ್ಷಣೆಯನ್ನು ಒದಗಿಸಿದರು. ಆದರೂ ಜೈನ ಮತೀಯರೇ ಆದ ಗಂಗರಾಜರ ಅವನತಿ ಜೈನ ಮತಕ್ಕೆ ಬಲವಾದ ಪೆಟ್ಟಾಯಿತು. ಚೋಳರ ನಾಡಿನಿಂದ ಕನ್ನಡ ನಾಡಿಗೆ ಬಂದ ರಾಮಾನುಜ ಮತದ ಭಕ್ತಿ ಪ್ರವಾಹವು ಜೈನ ಪ್ರಸಾರಕ್ಕೆ ತಡೆಯನ್ನೊಡ್ಡಿತು. ಜನಜೀವನದ ಅಂತರಾಳದಲ್ಲಿ ಹುದುಗಿದ ದೈವಭಕ್ತಿ ಜಾಗೃತವಾಗಿ ಜೀನಭಕ್ತಿಯ ಸ್ವರೂಪವನ್ನಾದರೂ ಪಲ್ಲಟಿಸತೊಡಗಿತು. ಇಲ್ಲವೇ ಅದಕ್ಕೆ ವಿಮುಖವಾಗಲು ಹತ್ತಿತು. ಈ ಸಂದರ್ಭದಲ್ಲಿ ಶೈವ ವೈಷ್ಣವ ಧರ್ಮಗಳು ತಮ್ಮ ಕಹಳೆಯನ್ನು ಎತ್ತರದಲ್ಲಿ ಊದುತ್ತಾ ಹೋರಾಡಲಾಗಿ ಜೈನ ಧರ್ಮವು ಸತ್ವರಕ್ಷಣೆಗಾಗಿ ಎದುರಾಳಿಯಂತೆ ಹೋರಾಡಬೇಕಾಯಿತು. ಮತೀಯ ಅಸೂಯೆ, ಪರಸ್ಪರ ದೂಷಣೆ ಪಂಡಿತರಲ್ಲಿಯೂ ಗ್ರಂಥಕಾರರಲ್ಲಿಯೂ ಮಿಗಿಲಾಗುತ್ತಾ ನಡೆದವು. 13ನೇ ಶತಮಾನದ ಮಧ್ಯದವರೆಗೆ ಈ ಬಗೆಯಾಗಿ ಪಂಡಿತರನ್ನು ವಾದದಿಂದಲೂ ಜನತೆಯನ್ನು ಪವಾಡ ಮತ್ತು ವ್ಯಕ್ತಿ ಮಹಿಮೆಗಳಿಂದಲೂ ವಶೀಕರಿಸಿಕೊಳ್ಳುವ ಪ್ರಯತ್ನವನ್ನು ಜೈನ ಹಾಗೂ ಜೈನತರ ಮತಗಳು ಮಾಡಿರಬೇಕು. ಸಾಮಾಜಿಕ ಜೀವನದಲ್ಲಿ ರಾಜಕೀಯ ಧಾರ್ಮಿಕ ಸ್ಥಿತ್ಯಂತರಗಳ ಪಡಿನೆಳಲು ಸ್ವಾಭಾವಿಕವಾಗಿ ಮೂಡಿರಬೇಕು. ಆದರೂ ವಿಕೇಂದ್ರೀಕೃತವಾದ ಅಂದಿನ ಜನಜೀವನವು ಒಟ್ಟಿನಲ್ಲಿ ಸ್ಪಷ್ಟವಾಗಿ ಸಾಂಪ್ರದಾಯಿಕವಾಗಿ ನಡೆಯುತ್ತಾ ಬಂದಿರಬೇಕು. 10-11ನೇ ಶತಕಗಳಲ್ಲಿ ರಾಷ್ಟ್ರಕೂಟ, ಕಲ್ಯಾಣ ಚಾಲುಕ್ಯರ ಕಾಲದ ರಾಜ್ಯವೈಭವ, ಸಂಪತ್ತು, ಕಲಾತಿಶಯದ ಯುಗಕ್ಕೆ ಯಾವ ಅಂತಃಕಲಗಳು, ಹೊರ ಯುದ್ಧಗಳು ಬಾಧಕವಾಗಲಿಲ್ಲ. ಇದನ್ನು 6ನೇ ವಿಕ್ರಮಾದಿತ್ಯನ ಕಾಲದ ಚಿತ್ರದಿಂದ ತಿಳಿದುಕೊಳ್ಳಬಹುದು. 11ನೇ ಶತಮಾನದಲ್ಲಿ ಮಾತ್ರ ಚೋಳರಾಜನು ರಟ್ಟ ಮತ್ತು ಬೆಳಗೊಲ ನಾಡುಗಳ ಮೇಲೆತ್ತಿ ಬಂದು ಪುಲಿಗೆರೆ ಮುಂತಾದ ಪಟ್ಟಣಗಳನ್ನು ಸುಲಿದು ಕೆಲವು ಬಸದಿಗಳನ್ನು ಸುಟ್ಟು ಮಾಡಿದ ಹಾವಳಿ ಜೈನ ಸಮಾಜಕ್ಕೆ ಅತ್ಯಂತ ಭೀತಿಯ ಮತ್ತು ಅಸ್ಥಿರತೆಯ ವಾತಾವರಣವನ್ನು ಉಂಟು ಮಾಡಿರಬೇಕು. ಇದರ ತೀವ್ರ ಪ್ರತಿಕ್ರಿಯೆಯ ಭೀತಿ ಇತರ ಸಮಾಜಗಳನ್ನು ಚಿಂತೆಗೆ ಒಳಗು ಮಾಡಿರಬೇಕು. ಅಂದಿನ ರಾಜರ ಉದಾರ ದೃಷ್ಟಿ ಎಲ್ಲ ಈ ಭೀತಿಗಳನ್ನು ಕಳೆಯಿತೆಂಬುದು ಹೆಮ್ಮೆಯ ವಿಷಯವಾಗಿದೆ. ಈ ಯುಗದ ವೈಶಿಷ್ಟ್ಯಗಳು ಅಂದರೆ ಈ ಪಂಪ ಯುಗದ ವೈಶಿಷ್ಟ್ಯಗಳು ಅಂತ ಹೇಳಿದ್ದಾರೆ. ಈ ಯುಗದ ವೈಶಿಷ್ಟ್ಯಗಳಂತ ಮಾತ್ರ ಹೇಳಿದ್ದಾರೆ. ಇಲ್ಲಿ ನೋಡ್ಕೊಂಡು ಹೋಗೋಣ.
ಸಾಹಿತ್ಯ ದೃಷ್ಟಿಯಿಂದ ಈ ಯುಗವು ಮಾರ್ಗ ಅಥವಾ ಪ್ರೌಢ ಸಂಪ್ರದಾಯದ ಸ್ಥಿರತೆ ಮತ್ತು ಘನತೆಗಳನ್ನು ತೋರಿ ಬಹುಶಃ ಏಕರೂಪವಾಗಿದೆ. ಆದರೂ ಇದರಲ್ಲಿ ಸಂಪ್ರದಾಯ ವಿರೋಧದ ಬೀಜಗಳಿವೆ, ಬರಲಿರುವ ಪಲ್ಲಟದ ಗುರುತುಗಳಿವೆ. ಇದರ ವೈಶಿಷ್ಟ್ಯಗಳನ್ನು ಹೀಗೆ ನಿರೂಪಿಸಬಹುದು. ಮೊದಲನೇದು, ಈ ಯುಗದಲ್ಲಿ ಹೆಚ್ಚು ಕವಿಗಳು ಜೈನಮತೀಯರು. ಸ್ವತಂತ್ರ ಮಹಾಕಾವ್ಯಗಳನ್ನು ರಚಿಸಿದವರೆಲ್ಲ ಜೈನರು. ಶಾಸನ ಕವಿ ಅಲ್ಲವೇ ಅನುವಾದಕಾರರಾಗಿ ಬ್ರಾಹ್ಮಣರು ಕೆಲವರಿದ್ದಾರೆ. ಇವರಲ್ಲಿ ಸ್ವತಂತ್ರ ನಿರ್ಮಿತ ಅಪರೂಪವಾಗಿ ಜೈನರಾದ ಮಲ್ಲಿನಾಥ ಅಂದರೆ 1067ರಲ್ಲಿ ಕಂಡುಬರುವನು, ಹರಿಯಣ್ಣ 1075ರಲ್ಲಿ ಕಂಡುಬರುವನು, ಧಾಮರಾಜ 1085ರಲ್ಲಿ ಕಂಡುಬರುವನು. ಇವರನ್ನುಳಿದು ಅನೇಕ ಶಾಸನ ಕವಿಗಳು ಶೈವ ಬ್ರಾಹ್ಮಣರಾಗಿದ್ದಾರೆ. ಎಲ್ಲ ಶಾಸನ ಕಾವ್ಯಗಳಲ್ಲಿ ವೀರಕವಿತ್ವ ಮೈದೋರಿದೆ. ಇನ್ನು ಎರಡನೇ ಪಾಯಿಂಟು, ಕಾವ್ಯ ವಿಷಯದಲ್ಲಿ ಲೌಕಿಕ ಹಾಗೂ ಧಾರ್ಮಿಕ ಇಲ್ಲವೇ ಆಗಮಿಕ ಎಂಬ ಹಂಚಿಕೆ ನೆಲೆಗೊಂಡಿತು. ಈ ಯುಗದ ಪ್ರಸಿದ್ಧ ಕವಿಗಳು ರತ್ನತ್ರಯರು ಆದ ಪಂಪ, ಪೊನ್ನ, ರನ್ನರು ಒಂದು ಲೌಕಿಕ ಇನ್ನೊಂದು ಆಗಮಿಕ ಕಾವ್ಯವನ್ನು ರಚಿಸಿದರು. ಪಂಪ ಪೂರ್ವ ಯುಗದಲ್ಲಿಯೇ ಈ ಪದ್ಧತಿ ಮೊದಲಾಗಿರಬೇಕೆಂಬುದಕ್ಕೆ 1ನೇ ಗುಣವರ್ಮನ ಶೂದ್ರಕ ಇದು ಲೌಕಿಕ ಕಾವ್ಯ, ಹರಿವಂಶ ಇದೊಂದು ಆಗಮಿಕ ಕಾವ್ಯಗಳು. ಈ ಕೃತಿಗಳು ಸಾಕ್ಷಿ. ಲೌಕಿಕ ಕೃತಿಗಳು ಆಶಯದಾತ ರಾಜನ ಚರಿತ್ರೆ, ತತ್ಕಾಲೀನ ರಾಜಕೀಯ ಹಾಗೂ ಇತರ ಜೀವನ ಇವನ್ನು ಸೂಚಿಸುವ ಚಾರಿತ್ರಿಕ ಧ್ವನಿ ಕಾವ್ಯಗಳಾದವು. ರಾಮಾಯಣ, ಮಹಾಭಾರತ, ಪುರಾಣಗಳು ಕಥಾವಸ್ತು ಈ ಧ್ವನಿರಮ್ಯತೆಗೆ ಆಧಾರವಾಯಿತು. ನೇರವಾದ ಚರಿತ್ರ ಕಾವ್ಯಗಳಿಗಿಂತ ಬೇರೆಯಾದ ಈ ಸರಣಿ ಕನ್ನಡ ಹಾಗೂ ಭಾರತೀಯ ಸಾಹಿತ್ಯಕ್ಕೆ ವಿಶಿಷ್ಟವಾದುದು. ಆಗಮಿಕ ಕಾವ್ಯಗಳು ತೀರ್ಥಂಕರರು, ಚಕ್ರವರ್ತಿಗಳು, ಮಹಾಪುರುಷರು ಇವರ ಮಹಾಜೀವನ ಚರಿತ್ರೆಗಳಾಗಿ ಜೈನ ಧರ್ಮ ಪ್ರಸಾರಕ್ಕೆ ವಾಹಕಗಳಾದವು. ಇವುಗಳಿಂದ ಜೈನ ಪುರಾಣಗಳೆಂಬ ಕಾವ್ಯ ಪ್ರಕಾರವು ಈ ಯುಗದಲ್ಲಿ ಪ್ರಚುರಗೊಂಡಿತು. ಈ ಪಂಪ ಯುಗದ ವೈಶಿಷ್ಟ್ಯಗಳಲ್ಲಿ 3ನೇ ಪಾಯಿಂಟು, ಚಂಪು ಎಂಬ ಕಾವ್ಯರೂಪವು ಈ ಯುಗದಲ್ಲಿ ತನ್ನ ಕಳಸವನ್ನು ಮುಟ್ಟಿತು, ಪ್ರಮಾಣ ಸ್ವರೂಪವನ್ನು ಹೊಂದಿತು. ಬರಬರುತ್ತಾ ಅಂಧಾನುಕರಣಕ್ಕೆ ಅವಕಾಶ ಕೊಡುವ ಪಡಿ ಹೆಚ್ಚಾಗಿಯೂ ಪರಿಣಮಿಸತೊಡಗಿತು. ಚಂಪುವಿನ ಚೆಲುವಾದ ರೂಪದಲ್ಲಿ ಗದ್ಯ ಪದದ ಹಿತವಾದ ಬೆರಕೆ, ದೇಶಿಮಾರ್ಗಗಳ ಸಮನಾದ ಸಂಯೋಗ, ಕವಿ ಪ್ರತಿಭೆ, ಕವಿ ಸಮಯಗಳ ಸಮನ್ವಯ ಇವು ತೋರಿದುವು. ಸಂಸ್ಕೃತ ಮಹಾಕಾವ್ಯದ ಪ್ರಮುಖ ಲಕ್ಷಣಗಳನ್ನು ಒಳಗೊಂಡರೂ ಕಂದವೃತ್ತಗಳ ವಿಶಿಷ್ಟ ರೀತಿಯ ಸೇರ್ಪಡೆಯಿಂದಲೂ ರಗಳೆ, ಅಕ್ಕರ, ತ್ರಿಪದಿ ಈ ಜಾನಪದ ಛಂದಸ್ಸಿನ ಪ್ರಕಾರಗಳ ಸಮಾವೇಶದಿಂದಲೂ ಒಟ್ಟು ಸ್ವರೂಪದಲ್ಲಿ ಈ ಯುಗವು ಚಂಪು ಕನ್ನಡ ಚಂಪು ಆಯಿತು. ಸತ್ಕಾವ್ಯ ಹಾಗೂ ಮಹೋನ್ನತ ಕಾವ್ಯಕ್ಕೆ ಪ್ರಭಾವಿಯಾದ ಸಾಧನವಾಯಿತು. ಜೈನ ಪುರಾಣಗಳ ವಸ್ತು ವಿಶೇಷ, ರಸನಿರೂಪಣೆ, ಮತ ಪ್ರತಿಪಾದನೆ ಇವುಗಳನ್ನೊಳಗೊಂಡ ಚಂಪು ರೂಪವು ಇನ್ನಿಷ್ಟು ವೈಶಿಷ್ಟ್ಯ ಸಂಪನ್ನವಾಗಿ ಮೆರೆದಿದೆ. ಇದರಲ್ಲಿ 4ನೇ ಪಾಯಿಂಟು ಅಂದರೆ ಈ ಯುಗದ ವೈಶಿಷ್ಟ್ಯದಲ್ಲಿ 4ನೇ ಪಾಯಿಂಟು, ರಸದೃಷ್ಟಿಯಿಂದ ಈ ಯುಗದ ಕಾವ್ಯಗಳಲ್ಲಿ ನವರಸಗಳೆಲ್ಲ ಬಂದಿವೆಯಾದರೂ ಒಮ್ಮೆ ವೀರ ರೌದ್ರ, ಒಮ್ಮೆ ಅದ್ಭುತ ಶಾಂತ ಇವಕ್ಕೆ ಪ್ರಾಮುಖ್ಯ ದೊರೆತಿವೆ. ಲೌಕಿಕ ಕಾವ್ಯಗಳಲ್ಲಿ ಸಾಮಾನ್ಯವಾಗಿ ವೀರರೌದ್ರವು, ಆಗಮಿಕ ಪುರಾಣಗಳಲ್ಲಿ ಅದ್ಭುತ ಶಾಂತವು ಪ್ರಧಾನವಾಗಿತ್ತೆನ್ನಬಹುದು. ಸಂಸ್ಕೃತ ಮಹಾಕಾವ್ಯದಂತೆ ಶೃಂಗಾರವು ವೀರಸ್ಥಾನದಲ್ಲಿ ತಲೆದೋರಲಿಲ್ಲ. ಸಂಸ್ಕೃತದಿಂದ ಅನುವಾದಿತವಾದ ನಾಗವರ್ಮನ ಕರ್ನಾಟಕ ಕಾದಂಬರಿ ಮಾತ್ರ ಇದಕ್ಕೆ ಅಪವಾದವಾಗಿದೆ. ಶೃಂಗಾರ ರಸಕ್ಕೆ ಬೇರೆ ಬೇರೆ ಕಾವ್ಯ ಸಂದರ್ಭಗಳಲ್ಲಿ ಪ್ರಾಶಸ್ತ್ಯ ದೊರೆತಿದ್ದರೂ ಸಮಗ್ರ ಕಾವ್ಯದಲ್ಲಿ ಪ್ರಾಧಾನ್ಯ ದೊರೆತಿಲ್ಲ. ಶಾಸನ ಕಾವ್ಯದಲ್ಲಿ ವೀರರಸವೇ ವಿಶೇಷವಾಗಿದೆ. ಆದಿಪುರಾಣದಂಥ ಕೃತಿಗಳಲ್ಲಿ 8 ರಸಕ್ಕೆ ಮುಕುಟವಾಗಿ ಶಾಂತಿರಸವು ಒಂದು ಜೀವನ ಸಮ್ಯಕ್ ದೃಷ್ಟಿಯನ್ನು ಅರಳಿಸುತ್ತದೆ. ಇನ್ನು 5ನೇ ಪಾಯಿಂಟು, ಈ ಯುಗದ ವೈಶಿಷ್ಟ್ಯಗಳಲ್ಲಿ 5ನೇ ಪಾಯಿಂಟು, ಅಲಂಕಾರ, ವರ್ಣನೆ, ಕವಿಸಮಯ, ಶೈಲಿ, ಛಂದಸ್ಸು ಇವುಗಳಲ್ಲಿ ಸಂಸ್ಕೃತ ಕಾವ್ಯಗಳ ಹಾಗೂ ಸಂಸ್ಕೃತ ಭಾಷೆಯ ವರ್ಚಸ್ಸು ಈ ಯುಗದ ಕೃತಿಗಳ ಮೇಲೆ ನಿಬಿಡವಾಗಿದ್ದರೂ ಅದನ್ನು ಸಂಸ್ಕೃತಮಯವೆನ್ನಲಾಗದು. ಕಾಲಮಾನಕ್ಕನುಸರಿಸಿ ಅಪರಿಹಾರ್ಯವಾಗಿದ್ದ ಸಂಸ್ಕೃತ ಪ್ರಭಾವಗಳನ್ನು ಅಲ್ಲಗೆಳೆಯದೆ ಯಥೋಚಿತವಾಗಿ ಬಳಸಿ, ಜೊತೆಗೆ ಕನ್ನಡದ ದೇಶೀಯ ಪ್ರಭಾವಕ್ಕೂ ಒಳಗಾಗಲು ಹೆಣಗಿದ ಕವಿ ಪ್ರತಿಭೆ ಇಲ್ಲಿ ತೋರುತ್ತದೆ. ದೇಸಿ ಮಾರ್ಗಗಳ ಸುಂದರ ಸಂಗಮವೆಂದರೆ ಇದೆ. ಕೆಲವು ಸಲ ಸಂಸ್ಕೃತದ ಅನುಕರಣವು ಅತಿಯಾಗಿ ಪ್ರಮಾಣ ಮೀರಿದೆ ಎಂದು ಪ್ರತಿಭೆಗೆ ನಿಯಂತ್ರಣ ಹಾಕಿದೆ ಎಂದು ಅರಿತಿರಬೇಕು. ಕಥಾರಚನೆ, ವರ್ಣನೆ, ಕಲ್ಪನೆಗಳಲ್ಲಿ ಎಷ್ಟೋ ಸಲ ಯಾಂತ್ರಿಕವೆನ್ನಬಹುದಾದ ಏಕತಾನತೆಯು ನಾವೀನ್ಯ ಶೂನ್ಯತೆಯು ತೋರಿದೆ. ಇದರಲ್ಲಿ 6ನೇ ಪಾಯಿಂಟು, ಪ್ರೌಢ ಕಾವ್ಯಗಳ ಕಥಾಸರಣಿಯ ಮತ್ತು ಭಾಷೆಯ ಪ್ರೌಢಿಮೆಯಿಂದ ಅವುಗಳ ಪರಿಣಾಮ ಮರ್ಯಾದಿತವಾಗಲು ಇದೇ ಯುಗದಲ್ಲಿ ಸುಲಭ ಹಾಗೂ ಗದ್ಯ ಪ್ರಚುರವಾದ ಚಂಪುವಿನಲ್ಲಿ ಕಥಾ ಸಾಹಿತ್ಯ ಮೊದಲಾಗಿದೆ. ದುರ್ಗಸಿಂಹನ ಪಂಚತಂತ್ರ ಹಾಗೂ ನೈಸೆನ್ನ ಧರ್ಮಾಮೃತ ಇದಕ್ಕೆ ಉದಾಹರಣೆಗಳು. ನೈಸೆನ್ನ ಆಯಾ ಕಾಲದ ಪರಿಸ್ಥಿತಿಗೆ ಅನುಸರಿಸಿ ಜೈನ ಮತವನ್ನು ಜನಸಾಮಾನ್ಯರಲ್ಲಿ ಪ್ರಚಾರಿಸಲು ಇದು ತೀರಾ ಅಗತ್ಯವೆನಿಸಿರಬೇಕು. ಅಂತೆಯೇ ಪ್ರೌಢ ಕವಿಗಳ ಕೃತಿಯಲ್ಲಿಯೂ ಮಿಸುಕದ, ಸಕ್ಕದ, ವಿರುದ್ಧದ, ಬಂಡೆ ಬಿಸಿ, ಹೊಸಗನ್ನಡದ ಕಹಳೆ ಉಜ್ಜಿದವನು ಅವನೇ. ಬ್ರಹ್ಮಶಿವನು ಇನ್ನು ಮುಂದೆ ಹೋಗಿ ವಿಡಂಬನಕಾರನು ಖಂಡಿತವಾಗಿಯೂ ಆಗಿ ಪ್ರಖರವಾದ ಸಮಾಜ ಟೀಕೆಯನ್ನು ಮಾಡುತ್ತಾ ಸ್ವಮತ ಪ್ರಸಾರವನ್ನು ಮಾಡಿದನು.
ಇದರಲ್ಲಿ 7ನೇ ಪಾಯಿಂಟು, ಗದ್ಯಕಥಾ ಎಂಬುದು ಒಡ್ಡಾರಾಧನೆಯಲ್ಲಿ ತನ್ನ ಪರಿಣಿತಿಯನ್ನು ತೋರಿ ಈ ಯುಗದ ಚಾವುಂಡರಾಯ ಪುರಾಣದಲ್ಲಿ ಶೈಲಿಯ ದೃಷ್ಟಿಯಿಂದ ಒಂದು ವಿಶೇಷ ಸ್ವರೂಪವನ್ನು ತೋರಿತು. ನೆಕ್ಸ್ಟು 8ನೇ ಪಾಯಿಂಟು, ಈ ಕಾಲದ ಕಾವ್ಯಗಳಲ್ಲಿ ಸಂಗೀತ, ನೃತ್ಯ, ನಾಟಕಗಳ ವರ್ಣನೆ ಇದ್ದರೂ ನಾಟಕ ಸದೃಶವಾದ ದೃಶ್ಯಗಳಿದ್ದರೂ ನಾಟಕಗಳಿಲ್ಲ ಎಂಬುದಕ್ಕೆ ಉತ್ತರವಾಗಿ ಸೇನಬೋವ ಮಾದಿಮಯ್ಯನೆಂಬುವನು 1098ರಲ್ಲಿ ಕಂಡುಬರುವನು ಕಾವ್ಯ ನಾಟಕಕಾರನಾಗಿದ್ದನೆಂದು ಶಾಸನವೊಂದರಲ್ಲಿ ಉಲ್ಲೇಖವು ದೊರೆತಿದೆ. ಆದರೆ ಇವನ ನಾಟಕಗಳು ಸಂಸ್ಕೃತದಲ್ಲಿದ್ದವೋ ಕನ್ನಡದಲ್ಲಿದ್ದವೋ ಎಂಬುದನ್ನು ತಿಳಿಯಲು ಬೇರೆ ಆಧಾರವಿಲ್ಲ. ದುರ್ಗಸಿಂಹನು ನೆನೆದ ಕಣ್ಣಮಯ್ಯನು ಬರೆದ ಮಾಲತಿ ಮಾಧವ ಎಂಬುದು ಬಹುಪೂತಿಯ ಮಾಲತಿ ಮಾಧವದ ನಾಟಕರೂಪ ಅನುವಾದವಾಗಿ ಇದ್ದರೆ ಅದು ಆದ್ಯ ನಾಟಕಗಳಲ್ಲಿ ಒಂದಾಗುತ್ತದೆ. ಇದು ನಾಟಕವೆಂದು ತಿಳಿಯಲು ಬೇರೆ ಆಧಾರಗಳಿಲ್ಲ. ನೆಕ್ಸ್ಟ್ 9ನೇ ಪಾಯಿಂಟು, ಈ ಯುಗದಲ್ಲಿಯ ಬ್ರಾಹ್ಮಣ ಗ್ರಂಥಕಾರರು ಸಾಮಾನ್ಯವಾಗಿ ಲೌಕಿಕ ವಿಷಯವನ್ನು ಕುರಿತು ಶಾಸ್ತ್ರ ಇಲ್ಲವೇ ಕಾವ್ಯವನ್ನು ಅದು ಹೆಚ್ಚಾಗಿ ಸಂಸ್ಕೃತದಿಂದ ಅನುವಾದಿಸಿ ರಚಿಸಿದ್ದಾರೆ. ಇದಕ್ಕೆ ಅಪವಾದವಾಗಿ ನಾಗವರ್ಮಾಚಾರ್ಯರ ಚಂದ್ರಚೂಡಾಮಣಿ ಶತಕ ಒಂದೇ ಸ್ವತಂತ್ರವೂ ತಾತ್ವಿಕವೂ ಆಗಿದ್ದವು ಕನ್ನಡ ಸಾಹಿತ್ಯದಲ್ಲಿ ಮೊದಲನೇ ಶತಕವಾಗಿದೆ. ಇನ್ನು ನೆಕ್ಸ್ಟ್ 10ನೇ ಪಾಯಿಂಟು, ಜ್ಯೋತಿಷ, ವೈದಿಕ ಈ ಶಾಸ್ತ್ರಗಳಲ್ಲದೆ ಕಾವ್ಯಗಳಾದ ಛಂದಸ್ಸು, ವ್ಯಾಕರಣ, ಅಲಂಕಾರ, ವಸ್ತುಕೋಶ ಇವಕ್ಕೆ ಸಂಬಂಧಿಸಿದ ಪ್ರಥಮ ಗ್ರಂಥಗಳು ಇದೇ ಯುಗದಲ್ಲಿ ಜೈನ ಗ್ರಂಥಕಾರರಿಂದಲೇ ರಚಿತವಾಗಿವೆ. ಇನ್ನು ನೆಕ್ಸ್ಟ್ 11ನೇ ಪಾಯಿಂಟು, ಯುಗದ ಅಂತ್ಯದಲ್ಲಿ ಅಂದರೆ 11ನೇ ಶತಮಾನದ ಕೊನೆ ಮತ್ತು 12ನೇ ಶತಮಾನದ ಮೊದಲಲ್ಲಿ 12ನೇ ಶತಮಾನದ ಮಧ್ಯಕ್ಕೆ ಉದಯವಾಗಲಿರುವ ಬಸವಯುಗದ ನಸುಕಿನಂತೆ ವಚನ ಸಾಹಿತ್ಯವು ಇದ್ದಿರಬೇಕೆಂದು ತೋರುತ್ತದೆ. ಇಲ್ಲಿಗೆ ಪಂಪಯುಗದ ರೂಪರೇಷೆ ಮುಗಿತು. ಅದರಲ್ಲೇ ಪಂಪಯುಗದ ಪ್ರಮುಖ ಗ್ರಂಥಕಾರ ಬರ್ತಾರೆ, ಅವ್ರು ನೋಡ್ಕೊಂಡು ಹೋಗೋಣ. ಮೊದಲಿಗೆ ಅವರ ಕ್ರಮಾಂಕ ಅಂದರೆ ಕ್ರಮ ಸಂಖ್ಯೆ, ಆ ಗ್ರಂಥಕಾರ, ಅವ್ರ ಕಾಲ ನೋಡೋಣ, ಆಮೇಲೆ ಅವ್ರ ಮತ ಬರುತ್ತೆ, ಆಮೇಲೆ ಆಶ್ರಯ ಅಂದರೆ ಆಶ್ರಯ ರಾಜ ಯಾರು ನೀಡಿದ್ದಾರೆ, ಅವ್ರ ಗ್ರಂಥ ಯಾವುದಂತ ನೋಡೋಣ, ಆಮೇಲೆ ಸ್ವರೂಪ ನೋಡೋಣ. ಇದು ಕನ್ನಡ ಸಾಹಿತ್ಯ ಚರಿತ್ರೆ ಬುಕ್ ಇದೆಯಲ್ಲ ರಮಶ್ರೀ ಮುಗುಳಿ ಅವ್ರು ಬರೆದಂಥ, ಅದರಲ್ಲಿ ಪೇಜ್ ನಂಬರ್ 81ರಿಂದ ನೋಡಿ. ಕ್ರಮಾಂಕ ಮೊದಲನೇ ಅವರು ಪಂಪ, ಕಾಲ ಬಂದುಬಿಟ್ಟು 940, ಆದಿಪುರಾಣ ಗ್ರಂಥರ ಕಾಲ 941, ಸುಮಾರು 950 ಅಂತ ಹೇಳಿದ್ದಾರೆ, ಅಷ್ಟರೊಳಗಾಗಿ ಸುಮಾರು. ಮತ ಬಂದುಬಿಟ್ಟು ಅವ್ರದ್ದು ಜೈನ ಅಂದರೆ ಧರ್ಮ ಅಂತ, ಮತ ಅಂದರೆ ಧರ್ಮ. ಆಶ್ರಯ ಬಂದು ಚಾಲುಕ್ಯ ಕೇಸರಿ. ಗ್ರಂಥ ಬಂದುಬಿಟ್ಟು ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯಕ್ಕೆ ಪಂಪ ಬರ್ತೆ ಅಂತ ಕರೀತಾರೆ. ಇದರ ಸ್ವರೂಪ ಅಂದರೆ ಆದಿಪುರಾಣ ಕೂಡ ಚಂಪುಕಾವ್ಯದಲ್ಲಿದೆ ಮತ್ತು ವಿಕ್ರಮಾರ್ಜುನ ವಿಜಯ ಕೂಡ ಚಂಪುಕಾವ್ಯದಲ್ಲಿದೆ. ಇನ್ನು ಎರಡನೇದು ಪೊನ್ನ, ಇವನ ಕಾಲ ಸುಮಾರು 950. ಮತ ಬಂದುಬಿಟ್ಟು ಜೈನ. ಆಶ್ರಯ ಬಂದುಬಿಟ್ಟು ರಾಷ್ಟ್ರಕೂಟ 3ನೇ ಕೃಷ್ಣ. ಇವನು ಗ್ರಂಥಗಳು ಬಂದುಬಿಟ್ಟು 1ನೇದು ಶಾಂತಿ ಪುರಾಣ, 2ನೇದು ಭುವನೈಕ್ಯ ರಾಮೋಭ್ಯುದಯ ಅಥವಾ ರಾಮಕಥೆ, 3ನೇದು ಜನಾಕ್ಷರ ಮಾಲೆ, 4ನೇದು ಗತ ಪ್ರತ್ಯಾಗತ. ಇವು ಅಂದರೆ ಈಗ ಶಾಂತಿ ಪುರಾಣ ಬಂದುಬಿಟ್ಟು ಇದರ ಸ್ವರೂಪ ಬಂದುಬಿಟ್ಟು ಶಾಂತಿ ಪುರಾಣ ಚಂಪು ಶೈಲಿಯಲ್ಲಿದೆ, ಮತ್ತು ಭುವನೈಕ್ಯ ರಾಮೋಭ್ಯುದಯ ಬಂದುಬಿಟ್ಟು ಚಂಪು ಕಾವ್ಯ, ಅದು ಕೂಡ ಚಂಪು ಕಾವ್ಯವಾಗಿದೆ. ಗತ ಪ್ರತ್ಯಾಗತ ಕಂದ ಪದ್ಯ, ಮತ್ತು ಜೀನಾಕ್ಷರ ಮಾಲೆ ಯಾವುದೊಂದು ಸರಿಯಾಗಿ ಗೊತ್ತಿಲ್ಲ, ಅಥವಾ ಎರಡೂ ಕೂಡ ಕಂದ ಪದ್ಯದಲ್ಲಿ ಏನೇ ಅಂತ ಹೇಳ್ತಾರೆ ಸ್ವಲ್ಪ ಜನ, ಅದು ನೋಡ್ಕೊಳ್ಳಿ ಸರಿಯಾಗಿ. ಇನ್ನು 3ನೇದವ್ರು ಬಂದುಬಿಟ್ಟು ಚಾವುಂಡರಾಯ. ಇವ್ರ ಕಾಲ ಬಂದುಬಿಟ್ಟು 975, ಗ್ರಂಥ ರಚನೆಯ 978. ಇವರು ಮತ ಬಂದುಬಿಟ್ಟು ಜೈನ. ಆಶ್ರಯ ಬಂದುಬಿಟ್ಟು ಗಂಗರ ರಾಚಮಲ್ಲ, ಮತ್ತು ಗ್ರಂಥ ಚಾವುಂಡರಾಯ ಪುರಾಣ. ಇದು ಒಂದು ಕೂಡ ಸ್ವರೂಪ ಬಂದುಬಿಟ್ಟು ಗದ್ಯ ಗ್ರಂಥ. ಇನ್ನು ನೆಕ್ಸ್ಟ್ 4ನೇವರು ನಾಗವರ್ಮ 1 ಅಥವಾ 1ನೇ ನಾಗವರ್ಮ. ಇವನ ಕಾಲ ಬಂದುಬಿಟ್ಟು ಸುಮಾರು 990. ಇವನ ಮತ ಬ್ರಾಹ್ಮಣ. ಇವನ ಆಶ್ರಯ ದೊರೆ ರಕ್ಕಸಗಂಗಾ ಅಥವಾ ಚಂದ್ರ. ಮತ್ತು ಇವನ ಗ್ರಂಥಗಳು ಬಂದುಬಿಟ್ಟು ಚಂದೋಬುದಿ ಮತ್ತು ಕರ್ನಾಟಕ ಕಾದಂಬರಿ. ಇದು ಚಂದೋಬುದಿ ಬಂದುಬಿಟ್ಟು ಸ್ವರೂಪ ಬಂದುಬಿಟ್ಟು ಶಾಸ್ತ್ರ ಅಥವಾ ಕಂದ ವೃತ್ತ ಮಿಕ್ಸ್ ಆಗಿದೆ. ಕರ್ನಾಟಕ ಕಾದಂಬರಿ ಬಂದುಬಿಟ್ಟು ಚಂಪು ಕಾವ್ಯವಾಗಿದೆ. ಇನ್ನು ನೆಕ್ಸ್ಟ್ 5ನೇದು ರನ್ನ. ಇವನ ಕಾಲ ಸುಮಾರು 990. ಅಜಿತನಾಥ ಪುರಾಣ ಗ್ರಂಥದ ರಚನೆ 993 ಅಂತ ಹೇಳಿದ್ದಾರೆ. ಅಂದರೆ ಇದು ಸುಮಾರು, ಅಂದರೆ ಅದು ಪ್ರಾಪರಾಗಿ ಗೊತ್ತಿಲ್ಲ. ಮತ ಬಂದುಬಿಟ್ಟು ಜೈನ. ಆಶ್ರಯ ಬಂದುಬಿಟ್ಟು ಚಾಲುಕ್ಯ ತೈಲಪ ಮತ್ತು ಸತ್ಯಾಶ್ರಯ. ಇವನು ಗ್ರಂಥಗಳು ಬಂದುಬಿಟ್ಟು ಸಾಹಸ ವಿಜಯಂ ಅಥವಾ ಗದಾಯುಧ. ಇದರ ಸ್ವರೂಪ ಬಂದುಬಿಟ್ಟು ಚಂಪು ಕಾವ್ಯ ಆಯ್ತಿದ್ದು. 2ನೇದು ಪರಶುರಾಮ ಚರಿತೆ, ಇದರ ಸ್ವರೂಪ ತಿಳಿದು ಬಂದಿಲ್ಲ ನಮಗೆ. 3ನೇದು ಚಕ್ರೇಶ್ವರ ಚರಿತ, ಇದು ಕೂಡ ಚಂಪು ಸ್ವರೂಪದಲ್ಲಿದೆ. 4ನೇದು ಅಜಿತ ತೀರ್ಥಂಕರ ಪುರಾಣ ತಿಲಕ, ಇದು ಕಂದ ಪದ್ಯದಲ್ಲಿದೆ ಇದರ ಸ್ವರೂಪ. 5ನೇದು ರಣ್ಣಕಂದ, ಇದು ಕೂಡ ಏನಂತ ಕರೆಕ್ಟಾಗಿ ನಮ್ಗೆ ಗೊತ್ತಿಲ್ಲ, ಅಂದರೆ ಇದು ಸ್ವರೂಪ ಯಾವುದಂತ ನಮ್ಗೆ ತಿಳಿದು ಬಂದಿಲ್ಲ, ಅವೆಲ್ಲ ದೊರೆತಿಲ್ಲ ನಮಗೆ, ಅದಕ್ಕೆ. 6ನೇದವ್ರು ಬಂದುಬಿಟ್ಟು ಚಾವುಂಡರಾಯ. ಇವ್ರ ಕಾಲ ಬಂದುಬಿಟ್ಟು 1024. ಇವ್ರ ಮತ ಬಂದುಬಿಟ್ಟು ಬ್ರಾಹ್ಮಣ, ಮತ್ತು ಆಶೆಗೆ ಯಾರ ಆಶ್ರಯದಲ್ಲಿ ಇದೆ ಅಂತ ತಿಳಿದು ಬಂದಿಲ್ಲ ನಮಗೆ. ಮತ್ತು ಇವನ ಕೃತಿ ಬಂದುಬಿಟ್ಟು ಆ ಗ್ರಂಥ ಬಂದುಬಿಟ್ಟು ಲೋಕೋಪಕಾರ. ಇದರ ಸ್ವರೂಪ ಕಂದ ವೃತ್ತ, ಅಂದರೆ ಎರಡರಲ್ಲಿ ಮಿಕ್ಸ್ ಇದೆ ಇದು ಕಂದ ಮತ್ತು ವೃತ್ತದಲ್ಲಿ.
ನೆಕ್ಸ್ಟ್ ಬಂದ್ಬಿಟ್ಟು ಏಳನೇದವನು ದುರ್ಗಸಿಂಹ. ಕಾಲ ಬಂದ್ಬಿಟ್ಟು 1030, ಗ್ರಂಥ ರಚನೆ 1031. ಈತನ ಮತ ಬಂದ್ಬಿಟ್ಟು ಬ್ರಾಹ್ಮಣ. ಇವನ ಆಶಯ ದೊರೆ ಚಾಲುಕ್ಯ ಜಯಸಿಂಹ ಮತ್ತು ಜಗದೇಕಮಲ. ಇವನ ಗ್ರಂಥ ಬಂದ್ಬಿಟ್ಟು ಕರ್ನಾಟಕ ಪಂಚತಂತ್ರ. ಸ್ವರೂಪ ಬಂದ್ಬಿಟ್ಟು ಚಂಪು, ಗದ್ಯ ಪ್ರಧಾನ ಅಂತ ಹೇಳಿದ್ದಾರೆ. ಎಂಟನೇದವನು ಬಂದ್ಬಿಟ್ಟು ಚಂದ್ರರಾಜ. ಇವನ ಕಾಲ ಸುಮಾರು 1040. ಇವನ ಮತ ಬಂದ್ಬಿಟ್ಟು ಬ್ರಾಹ್ಮಣ. ಆಶ್ರಯ ಬಂದ್ಬಿಟ್ಟು ಚಾಲುಕ್ಯ ಜಯಸಿಂಹ ಮತ್ತು ಚಾಲುಕ್ಯ ಜಯಸಿಂಹ ಮಹಾಸಮಂತ ರೈಚ. ಗ್ರಂಥ ಬಂದ್ಬಿಟ್ಟು ಮದನ ತಿಲಕ. ಸ್ವರೂಪ ಬಂದ್ಬಿಟ್ಟು ಶಾಸ್ತ್ರ ಅಥವಾ ಚಂಪು. ನೆಕ್ಸ್ಟು 9ನೇವರು ದೇವರ ಇಲ್ಲವೇ ಜೇಡರ ದಾಸಿಮಯ್ಯ ಅಂತ. ದೇವರ ದಾಸಿಮಯ್ಯ ಅಥವಾ ಜೇಡರ ದಾಸಿಮಯ್ಯ ಅಂತ. ಇವ್ರ ಕಾಲ ಬಂದ್ಬಿಟ್ಟು ಸುಮಾರು 1050. ಇವ್ರ ಮತ ಬಂದ್ಬಿಟ್ಟು ವೀರಶೈವ, ಅಂದರೆ ವೀರಶೈವ ಶೈಲಿಯಲ್ಲಿ ಬರೆದಿದ್ದಂತ. ಅದು ನೋಡ್ಕೊಳ್ಳಿ, ಅದು ಧರ್ಮ ಅಂತ ಅದು ಹೇಳೋಕ್ಕಾಗಲ್ಲ ಅವ್ರದ್ದು, ಅದೇ ಧರ್ಮ ಅಂತ. ಆಶ್ರಯ ಬಂದ್ಬಿಟ್ಟು ಇವ್ರದ್ದು ಆಶ್ರಯ ಯಾವುದಂತ ಗೊತ್ತಿಲ್ಲ, ಅವ್ರು ಸ್ವಂತವಾಗಿಯೂ ಬರೆದಿರ್ಬೋದು, ಹೇಳೋಕ್ಕಾಗಲ್ಲ. ಗ್ರಂಥ ಬಂದ್ಬಿಟ್ಟು ವಚನಗಳು. ಇವರು ವಚನ ಬರೆದಿದ್ದಾರೆ ಜೇಡರ ದಾಸಿಮಯ್ಯ. ಇವರೇ ಮೊದಲ ಕರ್ನಾಟಕದ ಪ್ರಥಮ ವಚನಕಾರ ಅಥವಾ ಕನ್ನಡದ ಮೊದಲ ವಚನಕಾರ. ಸ್ವರೂಪ ಬಂದ್ಬಿಟ್ಟು ವಚನ ಅಥವಾ ವಚನ ಗದ್ಯ. ನೆಕ್ಸ್ಟ್ ಬಂದ್ಬಿಟ್ಟು 10ನೇವರು ಶ್ರೀಧರಾಚಾರ್ಯ. ಇವರ ಕಾಲ ಬಂದ್ಬಿಟ್ಟು ಸುಮಾರು 1050. ಗ್ರಂಥ ರಚನೆ 1049. ಇವ್ರ ಮತ ಬಂದ್ಬಿಟ್ಟು ಜೈನ. ಆಶ್ರಯ ಬಂದ್ಬಿಟ್ಟು ಚಾಲುಕ್ಯ ಹಹಮಲ್ಲ, 1ನೇ ಸೋಮೇಶ್ವರ ಅಂತಲೂ ಕರೀತಾರೆ. ಗ್ರಂಥ ಬಂದ್ಬಿಟ್ಟು ಜಾತಕ ತಿಲಕ ಮತ್ತು ಚಂದ್ರಪ್ರಭ ಚರಿತ. ಇದರ ಸ್ವರೂಪ ನೋಡೋದಾದ್ರೆ ಜಾತಕ ತಿಲಕ ಬಂದ್ಬಿಟ್ಟು ಶಾಸ್ತ್ರ ಗ್ರಂಥ, ಅಂದರೆ ಕಂದ ಮತ್ತು ವೃತ್ತದಿಂದ ಕೂಡಿದ್ದು. ಚಂದ್ರಪ್ರಭ ಚರಿತ ಬಂದ್ಬಿಟ್ಟು ಚಂಪು ಇಲ್ಲಿದೆ. ಇನ್ನು ನೆಕ್ಸ್ಟ್ 11ನೇವರು ಶಾಂತಿನಾಥ. ಇವ್ರ ಕಾಲ ಬಂದ್ಬಿಟ್ಟು 1070. ಮತ ಬಂದ್ಬಿಟ್ಟು ಜೈನ. ಇವರ ಆಶ್ರಯ ಬಂದು ಬೋಣೈಕ್ಯಮಲ್ಲ ಅಥವಾ ಪಸಾಯಿತ್ ಲಕ್ಷ್ಮಣ ರೂಪ ಅಂತ. ಇವರ ಗ್ರಂಥ ಬಂದ್ಬಿಟ್ಟು ಸುಕುಮಾರ ಚರಿತ. ಸ್ವರೂಪ ಬಂದ್ಬಿಟ್ಟು ಚಂಪು ಇಲ್ಲಿದೆ. ಇನ್ನು ನೆಕ್ಸ್ಟು 12ನೇದು ನಾಗವರ್ಮಾಚಾರ್ಯ ಅಂತ. ಕಾಲ ಸುಮಾರು 1070. ಮತ ಬಂದ್ಬಿಟ್ಟು ಬ್ರಾಹ್ಮಣ. ಆಶ್ರಯ ಬಂದ್ಬಿಟ್ಟು ಬೋಣೈಕ್ಯಮಲ್ಲ ದಂಡನಾಯಕ ಉದಯಾದಿತ್ಯ ಅಂತ. ಗ್ರಂಥ ಬಂದ್ಬಿಟ್ಟು ಚಂದ್ರಚೂಡಾಮಣಿ ಶತಕ. ಸ್ವರೂಪ ಬಂದ್ಬಿಟ್ಟು ಶತಕ ಅಥವಾ ವೃತ್ತ. ಇನ್ನು ನೆಕ್ಸ್ಟು 13ನೇವರು ನಾಗಚಂದ್ರ ಅಥವಾ ಅಭಿನವ ಪಂಪ ಅಂತ ಕರೀತಾರಲ್ಲ ನಾಗಚಂದ್ರ, ಅವನು. ಇವನ ಕಾಲ ಬಂದ್ಬಿಟ್ಟು ಸುಮಾರು 1100. ಮತ ಬಂದ್ಬಿಟ್ಟು ಜೈನ. ಆಶಯ ಬಂದ್ಬಿಟ್ಟು ಹೊಯ್ಸಳ 1ನೇ ಬಲ್ಲಾಳ. ಗ್ರಂಥ ಬಂದ್ಬಿಟ್ಟು ಮಲ್ಲಿನಾಥ ಪುರಾಣ 1ನೇದು. 2ನೇದು ರಾಮಚಂದ್ರ ಚರಿತ ಪುರಾಣ ಅಥವಾ ಪಂಪರಾಮಾಯಣ. ಇವೆರಡೂ ಕೂಡ ಚಂಪು ಶೈಲಿಯ ಸ್ವರೂಪದಲ್ಲಿವೆ. ಇನ್ನು ನೆಕ್ಸ್ಟ್ 14ನೇವರು ಕಂತಿ ಅಂತ. ಇವ್ರ ಕಾಲ ಸುಮಾರು 1100. ಮತ ಬಂದ್ಬಿಟ್ಟು ಜೈನ. ಆಶ್ರಯ ಬಂದ್ಬಿಟ್ಟು ಹೊಯ್ಸಳ 1ನೇ ಬಲ್ಲಾಳ ಕೊಟ್ಟಿರ್ತಾನೆ. ಇವನ ಗ್ರಂಥ ಬಂದ್ಬಿಟ್ಟು ಕಂತಿ ಪಂಪಣ ಸಮಸ್ಯೆಗಳು ಅಂತ. ಇದು ಸ್ವರೂಪ ಬಂದ್ಬಿಟ್ಟು ಕಂದ ಪದ್ಯದಲ್ಲಿದೆ. ಇನ್ನು 15ನೇವರು ನೈಸೇನ. ಇವನ ಕಾಲ ಸುಮಾರು 1100. ಗ್ರಂಥ ರಚನೆ 1112 ಅಂತ. ಇವನ ಮತ ಬಂದ್ಬಿಟ್ಟು ಜೈನ. ಆಶಯ ಯಾರು ನೀಡಿದ್ದಾರೆ ಅಂತ ಗೊತ್ತಿಲ್ಲ. ಇವನ ಗ್ರಂಥ ಬಂದ್ಬಿಟ್ಟು ಧರ್ಮಾಮೃತ ಅಂತೇಳಿ. ಸ್ವರೂಪ ಬಂದ್ಬಿಟ್ಟು ಚಂಪುಲಿದೆ, ಗದ್ಯ ಪ್ರಚುರವಾಗಿದೆ ಇದರಲ್ಲಿ ಜಾಸ್ತಿ. ಇನ್ನು ನೆಕ್ಸ್ಟ್ 16ನೇವರು ಬ್ರಹ್ಮಶಿವ ಅಂತ. ಇವ್ರ ಕಾಲ ಸುಮಾರು 1150. ಇವ್ರ ಮತ ಬಂದ್ಬಿಟ್ಟು ಜೈನ. ಆಶೆಗೆ ಯಾರು ನೀಡಿದ್ದಾರೆ ಅಂತ ಗೊತ್ತಿಲ್ಲ. ಗ್ರಂಥ ಬಂದ್ಬಿಟ್ಟು ಸಮಯ ಪರೀಕ್ಷೆ. ಇದು ಕಂದ ವೃತ್ತದಲ್ಲಿ ಸ್ವರೂಪ ಇದೆ. 2ನೇದು ತ್ರೈಲೋಕ್ಯ ಚೂಡಾಮಣಿ ಸ್ತೋತ್ರ ಅಂತ. ಇದರ ಸ್ವರೂಪ ಬಂದ್ಬಿಟ್ಟು ವೃತ್ತದಲ್ಲಿದೆ. ಇನ್ನು ನೆಕ್ಸ್ಟು 17ನೇವರು ಕರ್ಣಪಾರ್ಯ. ಇವರ ಕಾಲ ಬಂದ್ಬಿಟ್ಟು ಸುಮಾರು 1150. ಮತ ಬಂದ್ಬಿಟ್ಟು ಜೈನ. ಆಶ್ರಯ ಬಂದ್ಬಿಟ್ಟು ಲಕ್ಷ್ಮಣ ರಾಜ ಅಂತ. ಇವನ ಗ್ರಂಥಗಳು ಬಂದ್ಬಿಟ್ಟು ನೇಮಿನಾಥ ಪುರಾಣ ಮತ್ತು ವೀರೇಶಿ ಚರಿತೆ. ಇದರಲ್ಲಿ ನೇಮಿನಾಥ ಪುರಾಣ ಬಂದ್ಬಿಟ್ಟು ಚಂಪು ಸ್ವರೂಪದಲ್ಲಿದೆ. ವೀರೇಶಿ ಚರಿತೆ ಬಂದ್ಬಿಟ್ಟು ಸ್ತೋತ್ರ ಸ್ವರೂಪದಲ್ಲಿದೆ. ಇನ್ನು ನೆಕ್ಸ್ಟ್ 18ನೇವರು ನಾಗವರ್ಮ 2 ಅಂತ. ಇವನ ಕಾಲ ಸುಮಾರು 1150ರಿಂದ 1142 ಅಂತ ಕೊಟ್ಟಿದ್ದಾರೆ. ಇದು ತಪ್ಪಾಗಿದೆ. ಇದರಲ್ಲಿ ಯಾವುದೋ ಒಂದು ಇರುತ್ತೆ ಅಂತ, ಅಂದರೆ ಇದು ಪ್ರಾಪರಾಗಿ ಗೊತ್ತಿಲ್ಲ ಅಂತ. ಯಾವುದೋ ಒಂದು ಇರುತ್ತೆ ಇದರಲ್ಲಿ. 1150 ಇರುತ್ತೆ, ಇಲ್ಲಿ 1042 ಇರುತ್ತೆ. ಇದು ಸರಿಯಾದ ಪ್ರಾಪರಾಗಿ ಒಂದು ಗೊತ್ತಾಗಿಲ್ಲ ಯಾವ ಕಾಲ ಅಂತ. ಇವನ ಮತ ಬಂದ್ಬಿಟ್ಟು ಜೈನ. ಆಶ್ರಯ ಬಂದ್ಬಿಟ್ಟು ಚಾಲುಕ್ಯ ಜಗದೇಕಮಲ. ಇವನು ಕೃತಿಗಳು ಬಂದ್ಬಿಟ್ಟು ಕರ್ನಾಟಕ ಭಾಷಾಭೂಷಣ. ಇದರ ಸ್ವರೂಪ ಬಂದ್ಬಿಟ್ಟು ಕಂದ ವೃತ್ತದಲ್ಲಿದೆ. 2ನೇದು ಕಾವ್ಯಾವಲೋಕನ. ಇದು ಕೂಡ ಕಂದ ವೃತ್ತದಲ್ಲಿದೆ. 3ನೇದು ಬಂದ್ಬಿಟ್ಟು ಅಭಿಧಾನ ವಸ್ತುಕೋಶ. ಇದು ಚಂಪು ಸ್ವರೂಪದಲ್ಲಿದೆ. 4ನೇದು ಚಂದೋವಿಚೇತಿ. ಇದಕ್ಕೆ ಸ್ವರೂಪ ಇಲ್ಲ. 5ನೇದು ವರದಮಾನ ಪುರಾಣ. ಇದಕ್ಕೆ ಕೂಡ ಸ್ವರೂಪ ಇಲ್ಲ. ಇನ್ನು ನೆಕ್ಸ್ಟು 19ನೇವರು ಸುಮನೋಬಾಣ. ಇವನ ಕಾಲ ಬಂದ್ಬಿಟ್ಟು ಸುಮಾರು 1150. ಮತ ಬಂದ್ಬಿಟ್ಟು ಜೈನ. ಇವನ ರಾಜಾಶ್ರಯ ನೀಡಿದವರು, ಅಂದರೆ ಆಶ್ರಯ ನೀಡಿದವರು ಹೊಯ್ಸಳ ನರಸಿಂಹ ನೀಡಿದವನು. ಇವನ ಗ್ರಂಥ ಬಂದ್ಬಿಟ್ಟು ಜೈನ ಪುರಾಣ. ಇದ್ರ ಸ್ವರೂಪ ಯಾವುದಂತ ನಮಗೆ ತಿಳಿದು ಬಂದಿಲ್ಲ.
ಇನ್ನು 20ನೇವರು ಜಗದ್ದಾಳ ಸೋಮನಾಥ. ಇವ್ರ ಕಾಲ ಬಂದ್ಬಿಟ್ಟು ಸುಮಾರು 1150. ಮತ ಬಂದ್ಬಿಟ್ಟು ಜೈನ. ಮತ್ತು ಆಶ್ರಯ ಯಾರು ನೀಡಿದ್ರು ಅಂತ ಗೊತ್ತಿಲ್ಲ, ಅವ್ರು ಕೊಟ್ಟಿಲ್ಲ ಅಂತ, ಅದು ಗೊತ್ತಿಲ್ಲ ಯಾರು ಅಂತ ಕೊಟ್ಟಿದ್ದಾರೆ ಅಂತ. ಗ್ರಂಥ ಬಂದ್ಬಿಟ್ಟು ಕರ್ನಾಟಕ ಕಲ್ಯಾಣಕಾರಕ. ಇದ್ರ ಸ್ವರೂಪ ಬಂದ್ಬಿಟ್ಟು ಕಂದವೃತ್ತ. ಇಲ್ಲಿಗೆ ಇದು ಪಂಪಯುಗದ ರೂಪುರೇಷೆ ಮುಗೀತು. ಇನ್ನು ಇದರಲ್ಲಿ ಪಂಪಯುಗದ ರೂಪುರೇಷೆಯಲ್ಲಿ ಪ್ರಕರಣ 10 ಬರುತ್ತೆ ನೆಕ್ಸ್ಟ್, ರತ್ನತ್ರಯರು ಅಂತ. ಅದೇ ರೀತಿ ನೆಕ್ಸ್ಟ್ ಕ್ಲಾಸಲ್ಲಿ ಅದನ್ನು ನೋಡೋಣ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಇದರಲ್ಲಿ ಏನಾದರೂ ನಿಮಗೆ ಡೌಟ್ ಇದ್ದರೆ ಈ ರಮ್ಶ್ರೀ ಮುಗುಳಿಯವ್ರದ್ದು ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಬುಕ್ ರೆಫರ್ ಮಾಡ್ಬೋದು. ಇದೇನು ತುಂಬ ಜಾಸ್ತಿ ಇಲ್ಲ, ಒಂದು 260 370 ರೂಪಾಯಿ ಇದೆ ಬುಕ್ಕಿಗೆ. ತೊಗೊಂಡು ಕೂಡ ರೆಫರ್ ಮಾಡ್ಬೋದು ನೀವು. ಇದನ್ನು ವಾಚನ ಮಾಡಿದ್ದು ಕೇಳಿಸ್ಕೊಳ್ಳಿ, ಆಮೇಲೆ ನೀವು ಡೌಟ್ ಇದ್ದರೆ ಓದ್ಕೊಳ್ಳಿ. ಅದೇ ರೀತಿ ಏನಾದರೂ ತಪ್ಪಾಗಿದ್ದರೆ ಕಮೆಂಟ್ ಮಾಡಿ ತಿಳಿಸಿ, ನಾವು ತಿದ್ದುಕೋತೀವಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ. ಅದೇ ರೀತಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಅಂದರೆ ನೆಟ್ಟು KSET ಓದೋರಿಗೆಲ್ಲ. ಅದೇ ರೀತಿ ನಿಮ್ಗೆ ಗೊತ್ತಿರೋ ಅಂದರೆ ನಾವು PCPSI ಕೂಡ ಕ್ವಶನ್ ಪೇಪರ್ ಬಿಡಿಸ್ತಾ ಇರ್ತೀವಿ, ಮತ್ತು ಏನಾದರೂ ಅಗತ್ಯ ಮಾಹಿತಿ ತಿಳಿಸ್ತಾ ಇರ್ತೀವಿ. ಅಂಥವ್ರು ಯಾರಾದರೂ ನಿಮ್ಮ ಗ್ರೂಪಲ್ಲಿ ಇದ್ದರೆ ನಿಮ್ಮ ಫ್ರೆಂಡ್ಸು ಅವ್ರಿಗೆ ಕೂಡ ಶೇರ್ ಮಾಡಿ. ಇಷ್ಟೊತ್ತಿಗೆ